ವಿಧಾನಸೌಧ ಮುಂದೆ ವಿಜಯೋತ್ಸವಕ್ಕೆ ಆಹ್ವಾನಿಸಿದ ಸರ್ಕಾರ. ರಾಜ್ಯಪಾಲರು ಸಿಎಂ ಡಿಸಿಎಂ ಆಟಗಾರರನ್ನು ಸನ್ಮಾನಿಸಿದ್ದಾರೆ. ಸರ್ಕಾರದ ಮೇಲಿನ ಜನಾಕ್ರೋಶಕ್ಕೆ ನಮ್ಮ ವಿರುದ್ಧ ಎಫ್ಐಆರ್ ಹಾಕಿದ್ದಾರೆ. ಗೇಟ್ ಬಳಿ ಜನದಟ್ಟಣೆ ನಿರ್ವಹಣೆ ಪೊಲೀಸರ ಕರ್ತವ್ಯ ಆಗಿತ್ತು. ಕರ್ನಾಟಕ ಕ್ರಿಕೆಟ್ ನಿಯಂತ್ರಣವಷ್ಟೇ ಕೆಎಸ್ಸಿಎ ಜವಾಬ್ದಾರಿ. ನೋಡಿ, ಆ ಕಡೆ ಫ್ರಾಂಚೈಸಿ ಕೊಡ್ತಾ ಇದ್ರೆ ಟಕ್ಕರ್, ಈ ಕಡೆ ಕೆಎಸ್ಸಿ ಒಂದು ಸಮರ್ಥನೆ ಮಾಡ್ಕೊಳ್ತಾ ಇದೆ. ಬಿಸಿಸಿಐ ರೂಪಿಸಿರುವ ನಿಯಮ ಪಾಲಿಸುವುದು ನಮ್ಮ ಕೆಲಸ. ರಾಜ್ಯ ಸರ್ಕಾರದ ಜೊತೆ ಕೆಎಸ್ಸಿಎ ವಾದ ಮಾಡ್ತಾ ಇದೆ. ಈಗ ಫ್ರಾಂಚೈಸಿ ಏನ್ ಹೇಳ್ತಾ ಇದ್ದಾರೆ, ವಿಧಾನಸೌಧ ಮುಂದೆ ನಮ್ಗೋದಕ್ಕೂ ಸಂಬಂಧ ಇಲ್ಲ, ನೀವು ಪ್ಲೇಯರ್ಸ್ ಕಳಿಸಿ ಅಂತ ಹೇಳಿದ್ರೆ ನಾವು ಪ್ಲೇಯರ್ಸ್ ಕಳಿಸ್ಕೊಟ್ಟಿದ್ದೀವಿ. ಓಕೆ, ಇನ್ನು ಚಿನ್ನಸ್ವಾಮಿ ಹತ್ರ ಭದ್ರತೆ ನೀವು ಕೊಡಬೇಕಿತ್ತು, ಅದು ನಮ್ಮ ಕರ್ತವ್ಯ ಅಲ್ಲ. ಒಂದು, ಇನ್ನು ಕೆಎಸ್ಸಿ ಏನ್ ಹೇಳ್ತಾ ಇದೆ, ಸರ್ಕಾರದ ನಿರ್ಧಾರ ಇದು, ನಾವು ಬಿಸಿಸಿಐ ನಿಯಮದ ಪ್ರಕಾರ ನಾವು ನಡ್ಕೊಂಡಿದ್ದೇವೆ ಅಂತ ಸರ್ಕಾರದ ವಿರುದ್ಧ ಇಬ್ರು ಕೂಡ ಈಗ ಸೆಡ್ ಹೊಡಿತಾ ಇದ್ದಾರೆ. ವಿಧಾನಸೌಧ ಮುಂದೆ ವಿಜಯೋತ್ಸವಕ್ಕೆ ಆಹ್ವಾನಿಸಿದ ಸರ್ಕಾರ. ರಾಜ್ಯಪಾಲರು ಸಿಎಂ ಡಿಸಿಎಂ ಆಟಗಾರರನ್ನು ಸನ್ಮಾನಿಸಿದ್ದಾರೆ. ಸರ್ಕಾರದ ಮೇಲಿನ ಜನಾಕ್ರೋಶಕ್ಕೆ ನಮ್ಮ ವಿರುದ್ಧ ಎಫ್ಐಆರ್ ಹಾಕಿದ್ದಾರೆ. ಗೇಟ್ ಬಳಿ ಜನದಟ್ಟಣೆ ನಿರ್ವಹಣೆ ಪೊಲೀಸರ ಕರ್ತವ್ಯ ಆಗಿತ್ತು. ಕರ್ನಾಟಕ ಕ್ರಿಕೆಟ್ ನಿಯಂತ್ರಣವಷ್ಟೇ ಕೆಎಸ್ಸಿಎ ಜವಾಬ್ದಾರಿ. ನೋಡಿ, ಆ ಕಡೆ ಫ್ರಾಂಚೈಸಿ ಕೊಡ್ತಾ ಇದ್ರೆ ಟಕ್ಕರ್, ಈ ಕಡೆ ಕೆಎಸ್ಸಿ ಒಂದು ಸಮರ್ಥನೆ ಮಾಡ್ಕೊಳ್ತಾ ಇದೆ. ಬಿಸಿಸಿಐ ರೂಪಿಸಿರುವ ನಿಯಮ ಪಾಲಿಸುವುದು ನಮ್ಮ ಕೆಲಸ. ರಾಜ್ಯ ಸರ್ಕಾರದ ಜೊತೆ ಕೆಎಸ್ಸಿಎ ವಾದ ಮಾಡ್ತಾ ಇದೆ. ಈಗ ಫ್ರಾಂಚೈಸಿ ಏನ್ ಹೇಳ್ತಾ ಇದ್ದಾರೆ, ವಿಧಾನಸೌಧ ಮುಂದೆ ನಮ್ಗೋದಕ್ಕೂ ಸಂಬಂಧ ಇಲ್ಲ, ನೀವು ಪ್ಲೇಯರ್ಸ್ ಕಳಿಸಿ ಅಂತ ಹೇಳಿದ್ರೆ ನಾವು ಪ್ಲೇಯರ್ಸ್ ಕಳಿಸ್ಕೊಟ್ಟಿದ್ದೀವಿ. ಓಕೆ, ಇನ್ನು ಚಿನ್ನಸ್ವಾಮಿ ಹತ್ರ ಭದ್ರತೆ ನೀವು ಕೊಡಬೇಕಿತ್ತು, ಅದು ನಮ್ಮ ಕರ್ತವ್ಯ ಅಲ್ಲ. ಒಂದು, ಇನ್ನು ಕೆಎಸ್ಸಿ ಏನ್ ಹೇಳ್ತಾ ಇದೆ, ಸರ್ಕಾರದ ನಿರ್ಧಾರ ಇದು, ನಾವು ಬಿಸಿಸಿಐ ನಿಯಮದ ಪ್ರಕಾರ ನಾವು ನಡ್ಕೊಂಡಿದ್ದೇವೆ ಅಂತ ಸರ್ಕಾರದ ವಿರುದ್ಧ ಇಬ್ರು ಕೂಡ ಈಗ ಸೆಡ್ ಹೊಡಿತಾ ಇದ್ದಾರೆ. ವಿಧಾನಸೌಧ ಮುಂದೆ ವಿಜಯೋತ್ಸವಕ್ಕೆ ಆಹ್ವಾನಿಸಿದ ಸರ್ಕಾರ. ರಾಜ್ಯಪಾಲರು ಸಿಎಂ ಡಿಸಿಎಂ ಆಟಗಾರರನ್ನು ಸನ್ಮಾನಿಸಿದ್ದಾರೆ. ಸರ್ಕಾರದ ಮೇಲಿನ ಜನಾಕ್ರೋಶಕ್ಕೆ ನಮ್ಮ ವಿರುದ್ಧ ಎಫ್ಐಆರ್ ಹಾಕಿದ್ದಾರೆ. ಗೇಟ್ ಬಳಿ ಜನದಟ್ಟಣೆ ನಿರ್ವಹಣೆ ಪೊಲೀಸರ ಕರ್ತವ್ಯ ಆಗಿತ್ತು. ಕರ್ನಾಟಕ ಕ್ರಿಕೆಟ್ ನಿಯಂತ್ರಣವಷ್ಟೇ ಕೆಎಸ್ಸಿಎ ಜವಾಬ್ದಾರಿ. ನೋಡಿ, ಆ ಕಡೆ ಫ್ರಾಂಚೈಸಿ ಕೊಡ್ತಾ ಇದ್ರೆ ಟಕ್ಕರ್, ಈ ಕಡೆ ಕೆಎಸ್ಸಿ ಒಂದು ಸಮರ್ಥನೆ ಮಾಡ್ಕೊಳ್ತಾ ಇದೆ. ಬಿಸಿಸಿಐ ರೂಪಿಸಿರುವ ನಿಯಮ ಪಾಲಿಸುವುದು ನಮ್ಮ ಕೆಲಸ. ರಾಜ್ಯ ಸರ್ಕಾರದ ಜೊತೆ ಕೆಎಸ್ಸಿಎ ವಾದ ಮಾಡ್ತಾ ಇದೆ. ಈಗ ಫ್ರಾಂಚೈಸಿ ಏನ್ ಹೇಳ್ತಾ ಇದ್ದಾರೆ, ವಿಧಾನಸೌಧ ಮುಂದೆ ನಮ್ಗೋದಕ್ಕೂ ಸಂಬಂಧ ಇಲ್ಲ, ನೀವು ಪ್ಲೇಯರ್ಸ್ ಕಳಿಸಿ ಅಂತ ಹೇಳಿದ್ರೆ ನಾವು ಪ್ಲೇಯರ್ಸ್ ಕಳಿಸ್ಕೊಟ್ಟಿದ್ದೀವಿ. ಓಕೆ, ಇನ್ನು ಚಿನ್ನಸ್ವಾಮಿ ಹತ್ರ ಭದ್ರತೆ ನೀವು ಕೊಡಬೇಕಿತ್ತು, ಅದು ನಮ್ಮ ಕರ್ತವ್ಯ ಅಲ್ಲ. ಒಂದು, ಇನ್ನು ಕೆಎಸ್ಸಿ ಏನ್ ಹೇಳ್ತಾ ಇದೆ, ಸರ್ಕಾರದ ನಿರ್ಧಾರ ಇದು, ನಾವು ಬಿಸಿಸಿಐ ನಿಯಮದ ಪ್ರಕಾರ ನಾವು ನಡ್ಕೊಂಡಿದ್ದೇವೆ ಅಂತ ಸರ್ಕಾರದ ವಿರುದ್ಧ ಇಬ್ರು ಕೂಡ ಈಗ ಸೆಡ್ ಹೊಡಿತಾ ಇದ್ದಾರೆ. ವಿಧಾನಸೌಧ ಮುಂದೆ ವಿಜಯೋತ್ಸವಕ್ಕೆ ಆಹ್ವಾನಿಸಿದ ಸರ್ಕಾರ. ರಾಜ್ಯಪಾಲರು ಸಿಎಂ ಡಿಸಿಎಂ ಆಟಗಾರರನ್ನು ಸನ್ಮಾನಿಸಿದ್ದಾರೆ. ಸರ್ಕಾರದ ಮೇಲಿನ ಜನಾಕ್ರೋಶಕ್ಕೆ ನಮ್ಮ ವಿರುದ್ಧ ಎಫ್ಐಆರ್ ಹಾಕಿದ್ದಾರೆ. ಗೇಟ್ ಬಳಿ ಜನದಟ್ಟಣೆ ನಿರ್ವಹಣೆ ಪೊಲೀಸರ ಕರ್ತವ್ಯ ಆಗಿತ್ತು. ಕರ್ನಾಟಕ ಕ್ರಿಕೆಟ್ ನಿಯಂತ್ರಣವಷ್ಟೇ ಕೆಎಸ್ಸಿಎ ಜವಾಬ್ದಾರಿ. ನೋಡಿ, ಆ ಕಡೆ ಫ್ರಾಂಚೈಸಿ ಕೊಡ್ತಾ ಇದ್ರೆ ಟಕ್ಕರ್, ಈ ಕಡೆ ಕೆಎಸ್ಸಿ ಒಂದು ಸಮರ್ಥನೆ ಮಾಡ್ಕೊಳ್ತಾ ಇದೆ. ಬಿಸಿಸಿಐ ರೂಪಿಸಿರುವ ನಿಯಮ ಪಾಲಿಸುವುದು ನಮ್ಮ ಕೆಲಸ. ರಾಜ್ಯ ಸರ್ಕಾರದ ಜೊತೆ ಕೆಎಸ್ಸಿಎ ವಾದ ಮಾಡ್ತಾ ಇದೆ. ಈಗ ಫ್ರಾಂಚೈಸಿ ಏನ್ ಹೇಳ್ತಾ ಇದ್ದಾರೆ, ವಿಧಾನಸೌಧ ಮುಂದೆ ನಮ್ಗೋದಕ್ಕೂ ಸಂಬಂಧ ಇಲ್ಲ, ನೀವು ಪ್ಲೇಯರ್ಸ್ ಕಳಿಸಿ ಅಂತ ಹೇಳಿದ್ರೆ ನಾವು ಪ್ಲೇಯರ್ಸ್ ಕಳಿಸ್ಕೊಟ್ಟಿದ್ದೀವಿ. ಓಕೆ, ಇನ್ನು ಚಿನ್ನಸ್ವಾಮಿ ಹತ್ರ ಭದ್ರತೆ ನೀವು ಕೊಡಬೇಕಿತ್ತು, ಅದು ನಮ್ಮ ಕರ್ತವ್ಯ ಅಲ್ಲ. ಒಂದು, ಇನ್ನು ಕೆಎಸ್ಸಿ ಏನ್ ಹೇಳ್ತಾ ಇದೆ, ಸರ್ಕಾರದ ನಿರ್ಧಾರ ಇದು, ನಾವು ಬಿಸಿಸಿಐ ನಿಯಮದ ಪ್ರಕಾರ ನಾವು ನಡ್ಕೊಂಡಿದ್ದೇವೆ ಅಂತ ಸರ್ಕಾರದ ವಿರುದ್ಧ ಇಬ್ರು ಕೂಡ ಈಗ ಸೆಡ್ ಹೊಡಿತಾ ಇದ್ದಾರೆ. ವಿಧಾನಸೌಧ ಮುಂದೆ ವಿಜಯೋತ್ಸವಕ್ಕೆ ಆಹ್ವಾನಿಸಿದ ಸರ್ಕಾರ. ರಾಜ್ಯಪಾಲರು ಸಿಎಂ ಡಿಸಿಎಂ ಆಟಗಾರರನ್ನು ಸನ್ಮಾನಿಸಿದ್ದಾರೆ. ಸರ್ಕಾರದ ಮೇಲಿನ ಜನಾಕ್ರೋಶಕ್ಕೆ ನಮ್ಮ ವಿರುದ್ಧ ಎಫ್ಐಆರ್ ಹಾಕಿದ್ದಾರೆ. ಗೇಟ್ ಬಳಿ ಜನದಟ್ಟಣೆ ನಿರ್ವಹಣೆ ಪೊಲೀಸರ ಕರ್ತವ್ಯ ಆಗಿತ್ತು. ಕರ್ನಾಟಕ ಕ್ರಿಕೆಟ್ ನಿಯಂತ್ರಣವಷ್ಟೇ ಕೆಎಸ್ಸಿಎ ಜವಾಬ್ದಾರಿ. ನೋಡಿ, ಆ ಕಡೆ ಫ್ರಾಂಚೈಸಿ ಕೊಡ್ತಾ ಇದ್ರೆ ಟಕ್ಕರ್, ಈ ಕಡೆ ಕೆಎಸ್ಸಿ ಒಂದು ಸಮರ್ಥನೆ ಮಾಡ್ಕೊಳ್ತಾ ಇದೆ. ಬಿಸಿಸಿಐ ರೂಪಿಸಿರುವ ನಿಯಮ ಪಾಲಿಸುವುದು ನಮ್ಮ ಕೆಲಸ. ರಾಜ್ಯ ಸರ್ಕಾರದ ಜೊತೆ ಕೆಎಸ್ಸಿಎ ವಾದ ಮಾಡ್ತಾ ಇದೆ. ಈಗ ಫ್ರಾಂಚೈಸಿ ಏನ್ ಹೇಳ್ತಾ ಇದ್ದಾರೆ, ವಿಧಾನಸೌಧ ಮುಂದೆ ನಮ್ಗೋದಕ್ಕೂ ಸಂಬಂಧ ಇಲ್ಲ, ನೀವು ಪ್ಲೇಯರ್ಸ್ ಕಳಿಸಿ ಅಂತ ಹೇಳಿದ್ರೆ ನಾವು ಪ್ಲೇಯರ್ಸ್ ಕಳಿಸ್ಕೊಟ್ಟಿದ್ದೀವಿ. ಓಕೆ, ಇನ್ನು ಚಿನ್ನಸ್ವಾಮಿ ಹತ್ರ ಭದ್ರತೆ ನೀವು ಕೊಡಬೇಕಿತ್ತು, ಅದು ನಮ್ಮ ಕರ್ತವ್ಯ ಅಲ್ಲ. ಒಂದು, ಇನ್ನು ಕೆಎಸ್ಸಿ ಏನ್ ಹೇಳ್ತಾ ಇದೆ, ಸರ್ಕಾರದ ನಿರ್ಧಾರ ಇದು, ನಾವು ಬಿಸಿಸಿಐ ನಿಯಮದ ಪ್ರಕಾರ ನಾವು ನಡ್ಕೊಂಡಿದ್ದೇವೆ ಅಂತ ಸರ್ಕಾರದ ವಿರುದ್ಧ ಇಬ್ರು ಕೂಡ ಈಗ ಸೆಡ್ ಹೊಡಿತಾ ಇದ್ದಾರೆ. ವಿಧಾನಸೌಧ ಮುಂದೆ ವಿಜಯೋತ್ಸವಕ್ಕೆ ಆಹ್ವಾನಿಸಿದ ಸರ್ಕಾರ. ರಾಜ್ಯಪಾಲರು ಸಿಎಂ ಡಿಸಿಎಂ ಆಟಗಾರರನ್ನು ಸನ್ಮಾನಿಸಿದ್ದಾರೆ.
ಸರ್ಕಾರದ ಮೇಲಿನ ಜನಾಕ್ರೋಶಕ್ಕೆ ನಮ್ಮ ವಿರುದ್ಧ ಎಫ್ಐಆರ್ ಹಾಕಿದ್ದಾರೆ. ಗೇಟ್ ಬಳಿ ಜನದಟ್ಟಣೆ ನಿರ್ವಹಣೆ ಪೊಲೀಸರ ಕರ್ತವ್ಯ ಆಗಿತ್ತು. ಕರ್ನಾಟಕ ಕ್ರಿಕೆಟ್ ನಿಯಂತ್ರಣವಷ್ಟೇ ಕೆಎಸ್ಸಿಎ ಜವಾಬ್ದಾರಿ. ನೋಡಿ, ಆ ಕಡೆ ಫ್ರಾಂಚೈಸಿ ಕೊಡ್ತಾ ಇದ್ರೆ ಟಕ್ಕರ್, ಈ ಕಡೆ ಕೆಎಸ್ಸಿ ಒಂದು ಸಮರ್ಥನೆ ಮಾಡ್ಕೊಳ್ತಾ ಇದೆ. ಬಿಸಿಸಿಐ ರೂಪಿಸಿರುವ ನಿಯಮ ಪಾಲಿಸುವುದು ನಮ್ಮ ಕೆಲಸ. ರಾಜ್ಯ ಸರ್ಕಾರದ ಜೊತೆ ಕೆಎಸ್ಸಿಎ ವಾದ ಮಾಡ್ತಾ ಇದೆ. ಈಗ ಫ್ರಾಂಚೈಸಿ ಏನ್ ಹೇಳ್ತಾ ಇದ್ದಾರೆ, ವಿಧಾನಸೌಧ ಮುಂದೆ ನಮಗೂ ಅದಕ್ಕೂ ಸಂಬಂಧ ಇಲ್ಲ, ನೀವು ಪ್ಲೇಯರ್ಸ್ ಕಳಿಸಿ ಅಂತ ಹೇಳಿದ್ರೆ ನಾವು ಪ್ಲೇಯರ್ಸ್ ಕಳಿಸ್ಕೊಟ್ಟಿದ್ದೀವಿ. ಓಕೆ, ಇನ್ನು ಚಿನ್ನಸ್ವಾಮಿ ಹತ್ರ ಭದ್ರತೆ ನೀವು ಕೊಡಬೇಕಿತ್ತು, ಅದು ನಮ್ಮ ಕರ್ತವ್ಯ ಅಲ್ಲ. ಒಂದು, ಇನ್ನು ಕೆಎಸ್ಸಿ ಏನ್ ಹೇಳ್ತಾ ಇದೆ, ಸರ್ಕಾರದ ನಿರ್ಧಾರ ಇದು, ನಾವು ಬಿಸಿಸಿಐ ನಿಯಮದ ಪ್ರಕಾರ ನಾವು ನಡ್ಕೊಂಡಿದ್ದೇವೆ ಅಂತ ಸರ್ಕಾರದ ವಿರುದ್ಧ ಇಬ್ರು ಕೂಡ ಈಗ ಸೆಡ್ ಹೊಡಿತಾ ಇದ್ದಾರೆ. ವಿಧಾನಸೌಧ ಮುಂದೆ ವಿಜಯೋತ್ಸವಕ್ಕೆ ಆಹ್ವಾನಿಸಿದ ಸರ್ಕಾರ. ರಾಜ್ಯಪಾಲರು ಸಿಎಂ ಡಿಸಿಎಂ ಆಟಗಾರರನ್ನು ಸನ್ಮಾನಿಸಿದ್ದಾರೆ. ಸರ್ಕಾರದ ಮೇಲಿನ ಜನಾಕ್ರೋಶಕ್ಕೆ ನಮ್ಮ ವಿರುದ್ಧ ಎಫ್ಐಆರ್ ಹಾಕಿದ್ದಾರೆ. ಗೇಟ್ ಬಳಿ ಜನದಟ್ಟಣೆ ನಿರ್ವಹಣೆ ಪೊಲೀಸರ ಕರ್ತವ್ಯ ಆಗಿತ್ತು. ಕರ್ನಾಟಕ ಕ್ರಿಕೆಟ್ ನಿಯಂತ್ರಣವಷ್ಟೇ ಕೆಎಸ್ಸಿಎ ಜವಾಬ್ದಾರಿ. ನೋಡಿ, ಆ ಕಡೆ ಫ್ರಾಂಚೈಸಿ ಕೊಡ್ತಾ ಇದ್ರೆ ಟಕ್ಕರ್, ಈ ಕಡೆ ಕೆಎಸ್ಸಿ ಒಂದು ಸಮರ್ಥನೆ ಮಾಡ್ಕೊಳ್ತಾ ಇದೆ. ಬಿಸಿಸಿಐ ರೂಪಿಸಿರುವ ನಿಯಮ ಪಾಲಿಸುವುದು ನಮ್ಮ ಕೆಲಸ. ರಾಜ್ಯ ಸರ್ಕಾರದ ಜೊತೆ ಕೆಎಸ್ಸಿಎ ವಾದ ಮಾಡ್ತಾ ಇದೆ. ಈಗ ಫ್ರಾಂಚೈಸಿ ಏನ್ ಹೇಳ್ತಾ ಇದ್ದಾರೆ, ವಿಧಾನಸೌಧ ಮುಂದೆ ನಮಗೂ ಅದಕ್ಕೂ ಸಂಬಂಧ ಇಲ್ಲ, ನೀವು ಪ್ಲೇಯರ್ಸ್ ಕಳಿಸಿ ಅಂತ ಹೇಳಿದ್ರೆ ನಾವು ಪ್ಲೇಯರ್ಸ್ ಕಳಿಸ್ಕೊಟ್ಟಿದ್ದೀವಿ. ಓಕೆ, ಇನ್ನು ಚಿನ್ನಸ್ವಾಮಿ ಹತ್ರ ಭದ್ರತೆ ನೀವು ಕೊಡಬೇಕಿತ್ತು, ಅದು ನಮ್ಮ ಕರ್ತವ್ಯ ಅಲ್ಲ. ಒಂದು, ಇನ್ನು ಕೆಎಸ್ಸಿ ಏನ್ ಹೇಳ್ತಾ ಇದೆ, ಸರ್ಕಾರದ ನಿರ್ಧಾರ ಇದು, ನಾವು ಬಿಸಿಸಿಐ ನಿಯಮದ ಪ್ರಕಾರ ನಾವು ನಡ್ಕೊಂಡಿದ್ದೇವೆ ಅಂತ ಸರ್ಕಾರದ ವಿರುದ್ಧ ಇಬ್ರು ಕೂಡ ಈಗ ಸೆಡ್ ಹೊಡಿತಾ ಇದ್ದಾರೆ. ವಿಧಾನಸೌಧ ಮುಂದೆ ವಿಜಯೋತ್ಸವಕ್ಕೆ ಆಹ್ವಾನಿಸಿದ ಸರ್ಕಾರ. ರಾಜ್ಯಪಾಲರು ಸಿಎಂ ಡಿಸಿಎಂ ಆಟಗಾರರನ್ನು ಸನ್ಮಾನಿಸಿದ್ದಾರೆ. ಸರ್ಕಾರದ ಮೇಲಿನ ಜನಾಕ್ರೋಶಕ್ಕೆ ನಮ್ಮ ವಿರುದ್ಧ ಎಫ್ಐಆರ್ ಹಾಕಿದ್ದಾರೆ. ಗೇಟ್ ಬಳಿ ಜನದಟ್ಟಣೆ ನಿರ್ವಹಣೆ ಪೊಲೀಸರ ಕರ್ತವ್ಯ ಆಗಿತ್ತು. ಕರ್ನಾಟಕ ಕ್ರಿಕೆಟ್ ನಿಯಂತ್ರಣವಷ್ಟೇ ಕೆಎಸ್ಸಿಎ ಜವಾಬ್ದಾರಿ. ನೋಡಿ, ಆ ಕಡೆ ಫ್ರಾಂಚೈಸಿ ಕೊಡ್ತಾ ಇದ್ರೆ ಟಕ್ಕರ್, ಈ ಕಡೆ ಕೆಎಸ್ಸಿ ಒಂದು ಸಮರ್ಥನೆ ಮಾಡ್ಕೊಳ್ತಾ ಇದೆ. ಬಿಸಿಸಿಐ ರೂಪಿಸಿರುವ ನಿಯಮ ಪಾಲಿಸುವುದು ನಮ್ಮ ಕೆಲಸ. ರಾಜ್ಯ ಸರ್ಕಾರದ ಜೊತೆ ಕೆಎಸ್ಸಿಎ ವಾದ ಮಾಡ್ತಾ ಇದೆ. ಈಗ ಫ್ರಾಂಚೈಸಿ ಏನ್ ಹೇಳ್ತಾ ಇದ್ದಾರೆ, ವಿಧಾನಸೌಧ ಮುಂದೆ ನಮಗೂ ಅದಕ್ಕೂ ಸಂಬಂಧ ಇಲ್ಲ, ನೀವು ಪ್ಲೇಯರ್ಸ್ ಕಳಿಸಿ ಅಂತ ಹೇಳಿದ್ರೆ ನಾವು ಪ್ಲೇಯರ್ಸ್ ಕಳಿಸ್ಕೊಟ್ಟಿದ್ದೀವಿ. ಓಕೆ, ಇನ್ನು ಚಿನ್ನಸ್ವಾಮಿ ಹತ್ರ ಭದ್ರತೆ ನೀವು ಕೊಡಬೇಕಿತ್ತು, ಅದು ನಮ್ಮ ಕರ್ತವ್ಯ ಅಲ್ಲ. ಒಂದು, ಇನ್ನು ಕೆಎಸ್ಸಿ ಏನ್ ಹೇಳ್ತಾ ಇದೆ, ಸರ್ಕಾರದ ನಿರ್ಧಾರ ಇದು, ನಾವು ಬಿಸಿಸಿಐ ನಿಯಮದ ಪ್ರಕಾರ ನಾವು ನಡ್ಕೊಂಡಿದ್ದೇವೆ ಅಂತ ಸರ್ಕಾರದ ವಿರುದ್ಧ ಇಬ್ರು ಕೂಡ ಈಗ ಸೆಡ್ ಹೊಡಿತಾ ಇದ್ದಾರೆ. ವಿಧಾನಸೌಧ ಮುಂದೆ ವಿಜಯೋತ್ಸವಕ್ಕೆ ಆಹ್ವಾನಿಸಿದ ಸರ್ಕಾರ. ರಾಜ್ಯಪಾಲರು ಸಿಎಂ ಡಿಸಿಎಂ ಆಟಗಾರರನ್ನು ಸನ್ಮಾನಿಸಿದ್ದಾರೆ. ಸರ್ಕಾರದ ಮೇಲಿನ ಜನಾಕ್ರೋಶಕ್ಕೆ ನಮ್ಮ ವಿರುದ್ಧ ಎಫ್ಐಆರ್ ಹಾಕಿದ್ದಾರೆ. ಗೇಟ್ ಬಳಿ ಜನದಟ್ಟಣೆ ನಿರ್ವಹಣೆ ಪೊಲೀಸರ ಕರ್ತವ್ಯ ಆಗಿತ್ತು. ಕರ್ನಾಟಕ ಕ್ರಿಕೆಟ್ ನಿಯಂತ್ರಣವಷ್ಟೇ ಕೆಎಸ್ಸಿಎ ಜವಾಬ್ದಾರಿ. ನೋಡಿ, ಆ ಕಡೆ ಫ್ರಾಂಚೈಸಿ ಕೊಡ್ತಾ ಇದ್ರೆ ಟಕ್ಕರ್, ಈ ಕಡೆ ಕೆಎಸ್ಸಿ ಒಂದು ಸಮರ್ಥನೆ ಮಾಡ್ಕೊಳ್ತಾ ಇದೆ. ಬಿಸಿಸಿಐ ರೂಪಿಸಿರುವ ನಿಯಮ ಪಾಲಿಸುವುದು ನಮ್ಮ ಕೆಲಸ. ರಾಜ್ಯ ಸರ್ಕಾರದ ಜೊತೆ ಕೆಎಸ್ಸಿಎ ವಾದ ಮಾಡ್ತಾ ಇದೆ. ಈಗ ಫ್ರಾಂಚೈಸಿ ಏನ್ ಹೇಳ್ತಾ ಇದ್ದಾರೆ, ವಿಧಾನಸೌಧ ಮುಂದೆ ನಮಗೂ ಅದಕ್ಕೂ ಸಂಬಂಧ ಇಲ್ಲ, ನೀವು ಪ್ಲೇಯರ್ಸ್ ಕಳಿಸಿ ಅಂತ ಹೇಳಿದ್ರೆ ನಾವು ಪ್ಲೇಯರ್ಸ್ ಕಳಿಸ್ಕೊಟ್ಟಿದ್ದೀವಿ. ಓಕೆ, ಇನ್ನು ಚಿನ್ನಸ್ವಾಮಿ ಹತ್ರ ಭದ್ರತೆ ನೀವು ಕೊಡಬೇಕಿತ್ತು, ಅದು ನಮ್ಮ ಕರ್ತವ್ಯ ಅಲ್ಲ. ಒಂದು, ಇನ್ನು ಕೆಎಸ್ಸಿ ಏನ್ ಹೇಳ್ತಾ ಇದೆ, ಸರ್ಕಾರದ ನಿರ್ಧಾರ ಇದು, ನಾವು ಬಿಸಿಸಿಐ ನಿಯಮದ ಪ್ರಕಾರ ನಾವು ನಡ್ಕೊಂಡಿ
ವಿಧಾನಸೌಧ ಮುಂದೆ ವಿಜಯೋತ್ಸವಕ್ಕೆ ಆಹ್ವಾನಿಸಿದ ಸರ್ಕಾರ. ರಾಜ್ಯಪಾಲರು ಸಿಎಂ ಡಿಸಿಎಂ ಆಟಗಾರರನ್ನು ಸನ್ಮಾನಿಸಿದ್ದಾರೆ. ಸರ್ಕಾರದ ಮೇಲಿನ ಜನಾಕ್ರೋಶಕ್ಕೆ ನಮ್ಮ ವಿರುದ್ಧ ಎಫ್ಐಆರ್ ಹಾಕಿದ್ದಾರೆ. ಗೇಟ್ ಬಳಿ ಜನದಟ್ಟಣೆ ನಿರ್ವಹಣೆ ಪೊಲೀಸರ ಕರ್ತವ್ಯ ಆಗಿತ್ತು. ಕರ್ನಾಟಕ ಕ್ರಿಕೆಟ್ ನಿಯಂತ್ರಣವಷ್ಟೇ ಕೆಎಸ್ಸಿಯ ಜವಾಬ್ದಾರಿ. ನೋಡಿ, ಆ ಕಡೆ ಫ್ರಾಂಚೈಸಿ ಕೊಡ್ತಾ ಇದ್ರೆ ಟಕ್ಕರ್, ಈ ಕಡೆ ಕೆಎಸ್ಸಿ ಒಂದು ಸಮರ್ಥನೆ ಮಾಡ್ಕೊಳ್ತಾ ಇದೆ. ಬಿಸಿಸಿಐ ರೂಪಿಸಿರುವ ನಿಯಮ ಪಾಲಿಸುವುದು ನಮ್ಮ ಕೆಲಸ. ರಾಜ್ಯ ಸರ್ಕಾರದ ಜೊತೆ ಕೆಎಸ್ಸಿ ವಾದ ಮಾಡ್ತಾ ಇದೆ. ಈಗ ಫ್ರಾಂಚೈಸಿ ಏನ್ ಹೇಳ್ತಾ ಇದ್ದಾರೆ, ವಿಧಾನಸೌಧ ಮುಂದೆ ನಮಗೂ ಅದಕ್ಕೂ ಸಂಬಂಧ ಇಲ್ಲ, ನೀವು ಪ್ಲೇಯರ್ಸ್ ಕಳಿಸಿ ಅಂತ ಹೇಳಿದ್ರೆ ನಾವು ಪ್ಲೇಯರ್ಸ್ ನ ಕಳಿಸ್ಕೊಟ್ಟಿದ್ದೀವಿ. ಓಕೆ, ಇದು ಚಿನ್ನಸ್ವಾಮಿ ಹತ್ರ ಭದ್ರತೆ ನೀವು ಕೊಡಬೇಕಿತ್ತು, ಅದು ನಮ್ಮ ಕರ್ತವ್ಯ ಅಲ್ಲ. ಒಂದು. ಇನ್ನು ಕೆಎಸ್ಸಿ ಏನ್ ಹೇಳ್ತಾ ಇದೆ, ಸರ್ಕಾರದ ನಿರ್ಧಾರ ಇದು, ನಾವು ಬಿಸಿಸಿಐ ನಿಯಮದ ಪ್ರಕಾರ ನಾವು ನಡ್ಕೊಂಡಿದ್ದೇವೆ ಅಂತ ಸರ್ಕಾರದ ವಿರುದ್ಧ ಇಬ್ರು ಕೂಡ ಈಗ ಸೆಡ್ ಹೊಡಿತಾ ಇದ್ದಾರೆ.